ಸ್ಯಾಂಡಲ್ವುಡ್ನ ಜನಪ್ರಿಯ ರ್ಯಾಪರ್ ಚಂದನ್ ಶೆಟ್ಟಿ ಕೋಲು ಮಂಡೆ ಜಂಗಮ ದೇವರು ಹಾಡು ಯೂಟ್ಯೂಬ್ನಲ್ಲಿ ಹಿಟ್ ಆಗಿದ್ದೇ ತಡ ಆ ಹಾಡಿನ ಸುತ್ತ ವಿವಾದಗಳ ಹುತ್ತವೇ ಬೆಳೆದುಕೊಂಡಿತು. ಸಾಕಷ್ಟು ಸೂಪರ್ ಹಿಟ್ ಹಾಡುಗಳನ್ನ ಹಾಡಿ ಸೈ ಎನ್ನಿಸಿಕೊಂಡಿದ್ದ ಚಂದನ್ ಶೆಟ್ಟಿ ಇದೇ ಮೊದಲ ಬಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ ಆರೋಪ ಎದುರಿಸ್ತಾ ಇದ್ದಾರೆ. ಮಿಲಿಯನ್ ವೀಕ್ಷಣೆ ಪಡೆದ ಹಾಡು. ಗಣೇಶ ಹಬ್ಬಕ್ಕೆ ಕೋಲು ಮಂಡೆ ಜಂಗಮ ದೇವರು ಎಂಬ ಹೊಸ ರ್ಯಾಪ್ ಸಾಂಗ್ ಅನ್ನು ಚಂದನ್ ಶೆಟ್ಟಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದರು. ಈ ಹಾಡು ಯೂಟ್ಯೂಬ್ನಲ್ಲಿ 3 ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆ ಪಡೆದುಕೊಂಡು ಹಿಟ್ ಸಾಂಗ್ ಎನಿಸಿಕೊಂಡಿತ್ತು. ಮಾದಪ್ಪನ ಗೀತೆಯನ್ನು ಅಶ್ಲೀಲವಾಗಿ ತೋರಿಸಿರುವ ಆರೋಪ ಚಂದನ್ ಶೆಟ್ಟಿ ವಿರುದ್ಧ ಕೇಳಿಬಂದಿತು. ಶಿವಶರಣೆ ಸಂಕಮ್ಮರನ್ನು ಅಶ್ಲೀಲವಾಗಿ ಚಿತ್ರಿಸಲಾಗಿದೆ ಮತ್ತು ಭಕ್ತಿ ಗೀತೆಯನ್ನು ತಿರುಚಲಾಗಿದೆ. ಈ ಮೂಲಕ ಮಾದಪ್ಪನ ಭಕ್ತರು ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚಂದನ್ ಶೆಟ್ಟಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಡನ್ನು ಡಿಲೀಟ್ ಮಾಡಿದರೂ ನಿಲ್ಲದ ಆಕ್ರೋಶ. ಈಗಾಗಲೇ 35 ಲಕ್ಷಕ್ಕೂ ಅಧಿಕ ವ್ಯೂ ಕಂಡಿದೆ. ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ ಆಗಿದ್ದ ಸಾಂಗ್ ಈಗ ನಾಪತ್ತೆಯಾಗಿದೆ. ಭಕ್ತರ ಒತ್ತಡ ಮತ್ತು ಎಚ್ಚರಿಕೆಗೆ ಎಚ್ಚೆತ್ತುಕೊಂಡ ಚಂದನ್ ಶೆಟ್ಟಿ ಈ ಹಾಡನ್ನು ಡಿಲೀಟ್ ಮಾಡಲಾಗಿದೆ. ಕೆಲವೇ ದಿನಗಳ ಹಿಂದೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ನಲ್ಲಿದ್ದ ಈ ಹಾಡು ಈಗ ಅಲ್ಲಿಂದ ಕಣ್ಮರೆಯಾಗಿದ್ದು ಭಕ್ತರಿಗೆ ಕೊಂಚ ಸಮಾಧಾನ ತಂದಿದೆ. ಇಷ್ಟಾದರೂ ಜನ ಸುಮ್ಮನಾಗಿಲ್ಲ. ಚಂದನ್ ವಿರುದ್ಧ ಹಗೆತನ ಸಾಧಿಸುವಂತೆ ವರ್ತಿಸುತ್ತಿದ್ದಾರೆ. ಚಂದನ್ ವಿರುದ್ಧ ದೂರು ದಾಖಲು. ಮಾದಪ್ಪನ ಗೀತೆಯನ್ನು ಅಶ್ಲೀಲವಾಗಿ ತೋರಿಸಿರುವ ಆರೋಪದ ಮೇರೆಗೆ ಬಿಗ್ ಬಾಸ್ ವಿನ್ನರ್ ರ್ಯಾಪರ್ ಚಂದನ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಚಂದನ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದೆ. ಬಜರಂಗ ದಳ ಮುಖಂಡ ತೇಜಸ್ ಗೌಡ ಅವರು ಚಂದನ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ದೂರು ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರು ಗಂಭೀರವಲ್ಲದ ಪ್ರಕರಣವೆಂದು ತೀರ್ಮಾನಿಸಿ ಎನ್ಸಿಆರ್ ದಾಖಲು ಮಾಡಿದ್ದಾರೆ. ದೂರು ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರು ಗಂಭೀರವಲ್ಲದ ಪ್ರಕರಣವೆಂದು ತೀರ್ಮಾನಿಸಿ ಎನ್ಸಿಆರ್ ದಾಖಲು ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಜನಪದ ಗೀತೆಯನ್ನು ಚಿತ್ರೀಕರಣ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಚಂದನ್ ಶೆಟ್ಟಿ ವಿರುದ್ಧ ಕ್ರಮಕ್ಕೆ ಕೈಗೊಳ್ಳುವಂತೆ ತೇಜಸ್ ಗೌಡ ದೂರು ನೀಡಿದ್ದಾರೆ. ಗಣೇಶ ಹಬ್ಬಕ್ಕೆ ಕೋಲು ಮಂಡೆ ಜಂಗಮ ದೇವರು ಎಂಬ ಹೊಸ ರ್ಯಾಪ್ ಸಾಂಗ್ ಅನ್ನು ಚಂದನ್ ಶೆಟ್ಟಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದರು. ಆದರೆ ಮಾದಪ್ಪನ ಗೀತೆಯನ್ನು ಅಶ್ಲೀಲವಾಗಿ ತೋರಿಸಿರುವ ಆರೋಪ ಚಂದನ್ ಶೆಟ್ಟಿ ವಿರುದ್ಧ ಕೇಳಿ ಬಂದಿದೆ. ಈ ಮೂಲಕ ಮಾದಪ್ಪನ ಭಕ್ತರು ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚಂದನ್ ಶೆಟ್ಟಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿನಿಮಾಗಳ ಅಬ್ಬರಗಳ ನಡುವೆಯೂ ಒಂದು ಸುಂದರ ಶಾಲೆಯ ಕಥೆಯನ್ನು ಕಟ್ಟಿಕೊಂಡು ಭಾಷೆಯ ಅಭಿಮಾನವನ್ನು ಅದರಲ್ಲಿ ಬೆರೆಸಿ ಸಂಪೂರ್ಣ ಮಕ್ಕಳ ಚಿತ್ರವು ಎನಿಸಿದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎಂಬ ಸುಂದರ ದೃಶ್ಯ ಕಾವ್ಯವನ್ನು ರಿಷಬ್ ಶೆಟ್ಟಿ ತೆರೆಯ ಮೇಲೆ ತಂದಿದ್ದರು. ಇದೀಗ ಈ ಚಿತ್ರಕ್ಕೆ 2 ವರ್ಷಗಳ ಸಂಭ್ರಮ. ಚಿತ್ರಕ್ಕೆ 2 ವಸಂತಗಳು. ಸ್ಯಾಂಡಲ್ವುಡ್ನ
ಪ್ರಯೋಗಶೀಲ ನಿರ್ದೇಶಕರಲ್ಲಿ ರಿಷಬ್ ಶೆಟ್ಟಿ ಕೂಡ ಒಬ್ಬರು. ವಿಭಿನ್ನ ಸಿನಿಮಾಗಳ ಮೂಲಕವೇ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಈಗ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾಗೆ 2 ವರ್ಷದ ಸಂಭ್ರಮ. 2018 ಆಗಸ್ಟ್ 24ರಂದು ಈ ಸಿನಿಮಾ ಬಿಡುಗಡೆಯಾಗಿದ್ದು ರಾಜ್ಯದ ಜನತೆಯಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಪಡೆದುಕೊಂಡಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿಯೂ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಭಾಷೆಯ ಅಭಿಮಾನವಿತ್ತು. ಪ್ರೇಕ್ಷಕರ ಮೆಚ್ಚುಗೆಯ ಜೊತೆಗೆ ಪ್ರಶಸ್ತಿ ಬಾಚಿಕೊಳ್ಳುವುದರಲ್ಲೂ ಸಿನಿಮಾ ಹಿಂದೆ ಬಿದ್ದಿಲ್ಲ. ರಿಷಬ್ ಶೆಟ್ಟಿಯ ವಿಭಿನ್ನ ಪ್ರಯತ್ನಕ್ಕೆ ಅತ್ಯುತ್ತಮ ಮಕ್ಕಳ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರೂ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಸಿನಿಮಾ ವಿದೇಶದಲ್ಲಿಯೂ ಉತ್ತಮ ಪ್ರದರ್ಶನ ಕಂಡಿತ್ತು. ಈ ಸಿನಿಮಾಗೆ ಈಗ 2 ವರ್ಷದ ಸಂಭ್ರಮ. ಈ ಸಿನಿಮಾ ಬಗ್ಗೆ ಸಾಕಷ್ಟು ಮಂದಿ ಮೆಚ್ಚುಗೆ ವ್ಯಕ್ತಪಡಿಸಿ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ. ಸಿನಿಮಾ ರಿಲೀಸ್ ಆಗಿ 2 ವರ್ಷವಾದರೂ ಈಗಲೂ ಸಿನಿಮಾ ನೋಡುತ್ತಿರುವವರ ಸಂಖ್ಯೆ ಕಡಿಮೆಯಲ್ಲ. ಅನೇಕರು ಸಿನಿಮಾ ವೀಕ್ಷಿಸಿ ಸಂತಸವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಸೀಕ್ವೆಲ್ ಮಾಡಬಹುದಾ? ಮಟ್ಟದಲ್ಲಿ ಸಕ್ಸಸ್ ಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದ ಸೀಕ್ವೆಲ್ ಮಾಡಿ ಎಂದು ಅಭಿಮಾನಿಗಳು ಬೇಡಿಕೆ ಇಡುತ್ತಿದ್ದಾರೆ. ಮೊದಲ ಭಾಗ ಸೂಪರ್ ಹಿಟ್ ಆಗಿದೆ, ಹಾಗಾಗಿ 2ನೇ ಭಾಗ ಮಾಡಿದರೆ ಖಂಡಿತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಎಂದು ಅಭಿಮಾನಿಗಳು ಸಲಹೆ ನೀಡುತ್ತಿದ್ದಾರೆ. ಆದರೆ ಅಭಿಮಾನಿಗಳ ಈ ಆಸೆಯನ್ನ ರಿಷಬ್ ಮತ್ತು ತಂಡ ಈಡೇರಿಸುತ್ತಾ ಕಾದು ನೋಡಬೇಕಾಗಿದೆ. ನ ಸೆನ್ಸೇಷನಲ್ ಚಿತ್ರವಾದ KGF ನ ಸೀಕ್ವೆಲ್ KGF ಚಾಪ್ಟರ್ 2 ಚಿತ್ರ ಈಗ ಬಿರುಸಿನ ಚಿತ್ರೀಕರಣ ಆರಂಭಿಸಿದೆ. ಕೊರೋನಾ ಸಂಕಷ್ಟದ ಕಾರಣ ಸಂಪೂರ್ಣ ಚಿತ್ರೀಕರಣ ಮಾಡಲು ಸಾಧ್ಯವಾಗಿರಲಿಲ್ಲ. ಇದೀಗ ಸರ್ಕಾರ ಸೂಚಿಸಿರುವ ನಿಯಮದಂತೆ ಸೂಕ್ತ ಮುಂಜಾಗ್ರತಾ ಕ್ರಮಗಳೊಂದಿಗೆ ಚಿತ್ರೀಕರಣ ಶುರುವಾಗಿದೆ. ಚಿತ್ರರಂಗದ ಬಹು ನಿರೀಕ್ಷೆಯ ಚಿತ್ರ KGF ಚಾಪ್ಟರ್ 2 ಇಂದಿನಿಂದ ಚಿತ್ರೀಕರಣಕ್ಕೆ ಮರುಚಾಲನೆ ನೀಡಿದೆ. ಕೊರೋನಾ ವೈರಸ್ನಿಂದ ವಿರಾಮ ತೆಗೆದುಕೊಂಡಿದ್ದ ಚಿತ್ರತಂಡ ಮತ್ತೆ ಅಖಾಡಕ್ಕಿಳಿದಿದೆ. ಬ್ರೇಕ್ ಬಳಿಕ ಶೂಟಿಂಗ್ ಆರಂಭಿಸಿರುವ ಚಿತ್ರತಂಡ ಮಾಳ್ವಿಕಾ ಅವರ ಪ್ರಮುಖ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಿದೆ. ಈ ನಡುವೆ ಅಚ್ಚರಿ ವಿಷಯವೊಂದು ಬಹಿರಂಗವಾಗಿದೆ. ಪ್ರಕಾಶ್ ರಾಜ್ ಎಂಟ್ರಿ. KGF 2 ಚಿತ್ರದ ದೃಶ್ಯದ ಫೋಟೋಗಳು ಬಹಿರಂಗವಾಗಿದ್ದು ಮಾಳ್ವಿಕಾ ಎದುರು ಅನಂತ್ ನಾಗ್ ಇಲ್ಲ, ಆ ಜಾಗಕ್ಕೆ ಪ್ರಕಾಶ್ ರಾಜ್ ಬಂದಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಸರ್ಪ್ರೈಸ್ ಆಗಿದೆ. KGF ಚಿತ್ರದಲ್ಲಿ ಮಾಳ್ವಿಕಾ ಮತ್ತು ಅನಂತ್ ನಾಗ್ ನಡುವಿನ ದೃಶ್ಯಗಳು ಬಹಳ ಪ್ರಮುಖವಾಗಿದ್ದವು. ಆದ್ರೀಗ ಚಾಪ್ಟರ್ 2 ನಲ್ಲಿ ಅನಂತ್ ನಾಗ್ ಇರಲ್ವಾ ಎಂಬ ಅನುಮಾನ ಮೂಡ್ತಾ ಇದೆ. ಅನಂತ್ ನಾಗ್ ಇರಲ್ವಾ?
ಕೆಜಿಎಫ್ ಚಾಪ್ಟರ್ 2 ನಲ್ಲಿ ಹಲವು ಹೊಸ ಮುಖಗಳು ಕಾಣಲಿದೆ ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಪ್ರಕಾಶ್ ರಾಜ್. ಈಗಾಗಲೇ ಅಧೀರನ ಪಾತ್ರಕ್ಕೆ ಸಂಜಯ್ ದತ್ ಆಗಮನವಾಗಿದೆ. ಈಗ ಇನ್ನೊಂದು ಮುಖ್ಯ ಪಾತ್ರಕ್ಕೆ ಪ್ರಕಾಶ್ ರಾಜ್ ಎಂಟ್ರಿ ಆಗಿದ್ದಾರೆ. ಈ ಮೂಲಕ ಚಾಪ್ಟರ್ 2 ಬಗ್ಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಕೆಜಿಎಫ್ ಚಾಪ್ಟರ್ 1ರಲ್ಲಿ ಮಾಳ್ವಿಕಾ ಅವರಿಗೆ ಅನಂತ್ ನಾಗ್ ಕತೆ ಹೇಳುತ್ತಿದ್ದರು. ಚಾಪ್ಟರ್ 2ರಲ್ಲೂ ಆ ಕತೆ ಮುಂದುವರಿಯಲಿದೆ. ಸರ್ಪ್ರೈಸ್ ಎಂಬಂತೆ ಈ ಜಾಗಕ್ಕೆ ಪ್ರಕಾಶ್ ರಾಜ್ ಪ್ರತ್ಯಕ್ಷವಾಗಿದ್ದಾರೆ. ಇದನ್ನು ಗಮನಿಸಿದ ನೆಟ್ಟಿಗರು ಅನಂತ್ ನಾಗ್ ಇರಲ್ವಾ ಎಂಬ ಗೊಂದಲಕ್ಕೆ ಒಳಗಾಗಿದ್ದಾರೆ. ಆದರೆ ಕೆಜಿಎಫ್ ಚಾಪ್ಟರ್ 2ನಲ್ಲಿ ಅನಂತ್ ನಾಗ್ ಮತ್ತು ಪ್ರಕಾಶ್ ರಾಜ್ ಇಬ್ಬರು ಇರಲಿದ್ದಾರೆ. ಚಾಪ್ಟರ್ 2ನಲ್ಲಿ ಹೊಸ ಪಾತ್ರಗಳು. ಎರಡನೇ ಭಾಗದಲ್ಲಿ ಸಂಜಯ್ ದತ್, ಪ್ರಕಾಶ್ ರಾಜ್ ಎಂಟ್ರಿ ಆಗಿದೆ. ಇವರ ಜೊತೆ ಮತ್ತಷ್ಟು ಸರ್ಪ್ರೈಸ್ ಪಾತ್ರಗಳು ಬಂದರೂ ಚುರಿಯಾಗಬೇಡಿ. ಸಂಜಯ್ ದತ್ ಅನಾರೋಗ್ಯ ಹಾಗೂ ಕೊರೋನಾ ವೈರಸ್ ಬ್ರೇಕ್ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೋಡುವುದಾದರೆ ಈ ವರ್ಷ ಕೆಜಿಎಫ್ ತೆರೆ ಕಾಣುವುದು ಬಹುತೇಕ ಅನುಮಾನ. ಸದ್ಯದ ಮಾಹಿತಿ ಪ್ರಕಾರ ಮುಂದಿನ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಗೆ ಕೆಜಿಎಫ್ ಚಾಪ್ಟರ್ 2 ಪ್ರೇಕ್ಷಕರ ಮುಂದೆ ಬರಲಿದೆ. ಒಟ್ಟಾರೆ ಕುತೂಹಲ ಮೂಟೆಯನ್ನೇ ಹೊತ್ತು ಬರುತ್ತಿರುವ ಕೆಜಿಎಫ್ ಚಾಪ್ಟರ್ 2 ಶೂಟಿಂಗ್ ಆರಂಭವಾಗಿದ್ದು ಹೊಸ ವಿಷಯಗಳು ಹೊರಬರುತ್ತಿದ್ದು ಪ್ರೇಕ್ಷಕರ ಕುತೂಹಲವನ್ನು ಡಬಲ್ ಮಾಡಿದೆ. ಬಾಹುಬಲಿ ಸಿನಿಮಾದ ನಂತರ ಯೂನಿವರ್ಸಲ್ ಸ್ಟಾರ್ ಆಗಿ ಮಿಂಚಿದ್ದ ಪ್ರಭಾಸ್ ಬಾಹುಬಲಿ ಚಿತ್ರದ 2 ಭಾಗಗಳಿಗೂ ಸುಮಾರು 5 ವರ್ಷಗಳ ಕಾಲ ಯಾವುದೇ ಸಿನಿಮಾ ಒಪ್ಪಿಕೊಂಡಿರಲಿಲ್ಲ. ಅಷ್ಟೊಂದು ಡೆಡಿಕೇಟ್ ಆಗಿ ನಟಿಸಿದ್ದ ಪ್ರಭಾಸ್ಗೆ ಶ್ರಮದ ಪ್ರತಿಫಲ ಅದ್ಭುತವಾಗಿ ದೊರೆತಿದೆ. ಭಾರತೀಯ ಚಿತ್ರರಂಗದ ಇತಿಹಾಸ. ಬಾಹುಬಲಿ ಸಿನಿಮಾ ಬರೀ ಸಿನಿಮಾ ಮಾತ್ರವೇ ಆಗಿರದೆ ಇತಿಹಾಸದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿತು. ಮೇಕಿಂಗ್, ದೊಡ್ಡ ಬಜೆಟ್, ಕತೆ ಹೀಗೆ ಹಲವು ಕಾರಣಕ್ಕೆ ಸಿನಿಮಾ ಬಹು ವಿಶೇಷವಾಗಿತ್ತು. ಪ್ರೇಕ್ಷಕರು ಕೂಡ ಆ ಚಿತ್ರವನ್ನು ಹೆಮ್ಮೆಯಿಂದ ಹೊತ್ತು ಮೆರೆದರು. ಮತ್ತೊಂದು ಇತಿಹಾಸ. ಬಾಹುಬಲಿ ಪ್ರಭಾಸ್ ಅವರೇ ನಾಯಕರಾಗಿ ನಟಿಸುತ್ತಿರುವ ಮತ್ತೊಂದು ಪೌರಾಣಿಕ ಸಿನಿಮಾವೊಂದು ತೆರೆಗೆ ಬರಲು ಸಜ್ಜಾಗಿದೆ. ಈ ಸಿನಿಮಾ ಗುಣಮಟ್ಟದಲ್ಲಿ ಬಾಹುಬಲಿಯನ್ನೇ ಮೀರಿಸುವಂತೆ ಇದೆಯೋ ಇಲ್ಲವೋ ಎಂಬುದನ್ನು ಕಾಲವೇ ಹೇಳಬೇಕಾಗಿದೆ. ಆದರೆ ಬಜೆಟ್ನಲ್ಲಂತೂ ಬಾಹುಬಲಿಯನ್ನು ಮೀರಿಸಲಿದೆ. ಆದಿಪುರುಷನ ಕತೆ. ಬಾಹುಬಲಿ ಅವತಾರದಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಳಿ ಸ್ಥಾನವನ್ನು ಭದ್ರವಾಗಿಸಿಕೊಂಡಿದ್ದ ಪ್ರಭಾಸ್ ಈಗ ಮತ್ತೆ ಅಂತಹದೇ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಾಹುಬಲಿ ಸೀರೀಸ್ ನಂತರ ರಿಲೀಸ್ ಆಗಿದ್ದೇ ಸಾಹೋ ಸಿನಿಮಾ ಪ್ರಭಾಸ್ಗೆ ಹೇಳಿಕೊಡುವಂತ ಯಶಸ್ಸನ್ನು ತಂದುಕೊಟ್ಟಿಲ್ಲ. ಆದರೆ ಪ್ರಭಾಸ್ ಮಾರುಕಟ್ಟೆ ಮಾತ್ರ ಕಡಿಮೆಯಾಗಿಲ್ಲ. ಹಾಗಾಗಿ ಪ್ರಭಾಸ್ ಮೇಲೆ 100 ಕೋಟಿ ಇನ್ವೆಸ್ಟ್ ಮಾಡಲು ನಿರ್ಮಾಪಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈಗ ಪ್ರಭಾಸ್ ರನ್ನು ಆದಿಪುರುಷನ ಅವತಾರದಲ್ಲಿ ತೆರೆಗೆ ತರಲು ಸಿದ್ಧತೆಗಳು ನಡೆದಿವೆ. ಭಾರಿ ಬಿಗ್ ಬಜೆಟ್ನ ಸಿನಿಮಾ.
ಪ್ರಭಾಸ್ ನಟಿಸಲಿರುವ ಆದಿಪುರುಷ್ ಸಿನಿಮಾ ಈಗಾಗಲೇ ಬಜೆಟ್ ಕಾರಣಕ್ಕೆ ಸಖತ್ ಸುದ್ದಿ ಮಾಡ್ತಿದೆ. ಬರೀ ವಿಎಫ್ಎಕ್ಸ್ ಒಂದಕ್ಕೆ 250 ಕೋಟಿ ಖರ್ಚು ಮಾಡಲಾಗುತ್ತದೆ. ಅಂದಹಾಗೆ ಈ ಖುಷಿ ವಿಚಾರವನ್ನು ಹಂಚಿಕೊಂಡಿದ್ದು ಬೇರೆ ಯಾರೂ ಅಲ್ಲ, ಅದು ಬಾಹುಬಲಿ ನಿರ್ದೇಶಕ ಹಾಗೂ ಪ್ರಭಾಸ್ ಹಿತೈಷಿಯಾಗಿರುವ ರಾಜಮೌಳಿ. ತಮ್ಮ ಸ್ನೇಹಿತರ ಕೆರಿಯರ್ ಬಗ್ಗೆ ಕಾಳಜಿ ವಹಿಸುವ ರಾಜಮೌಳಿ ಪ್ರಭಾಸ್ ನಟಿಸುತ್ತಿರುವ ಆದಿಪುರುಷ್ ಸಿನಿಮಾದ ಕುರಿತು ಪಾಸಿಟಿವ್ ವಿಷಯಗಳನ್ನು ಹೇಳಿದ್ದು, ಆದಿಪುರುಷ್ ಸಿನಿಮಾ ಘೋಷಣೆ ಆಗುವ ಮುನ್ನವೇ ನನಗೆ ಸಿನಿಮಾ ಬಗ್ಗೆ ತಿಳಿದಿತ್ತು ಎಂದು ಅಚ್ಚರಿ ಮೂಡಿಸಿದ್ದಾರೆ. ರಾಜಮೌಳಿ ಬಿಚ್ಚಿಟ್ಟ ರಹಸ್ಯ. ರಾಮನ ಕುರಿತಾದ ಸಿನಿಮಾ ಮಾಡಲು ಇದು ಸೂಕ್ತ ಸಮಯ. ಈ ಸಿನಿಮಾ ಪ್ರಭಾಸ್ ಕೆರಿಯರ್ಗೆ ದೊಡ್ಡ ತಿರುವು ನೀಡಲಿದೆ. ವೃತ್ತಿ ಜೀವನದ ಟಾಪ್ನಲ್ಲಿರುವ ಪ್ರಭಾಸ್ ಈ ಸಿನಿಮಾದ ಮೂಲಕ ಇನ್ನೂ ದೊಡ್ಡ ಸ್ಟಾರ್ ಆಗಿ ಮಿಂಚಲಿದ್ದಾರೆ ಎನ್ನುವ ಮೂಲಕ ಈ ಚಿತ್ರ ಶ್ರೀರಾಮನ ಕಥೆಯನ್ನ ಒಳಗೊಂಡಿರಬಹುದು ಎನ್ನುವ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದ್ದಾರೆ. ಆದಿಪುರುಷನ್ ಪೋಸ್ಟರ್. ಆದಿಪುರುಷ್ ಸಿನಿಮಾದ ಪೋಸ್ಟರ್ ಇನ್ನೂ ಬಿಡುಗಡೆಯಾಗಿಲ್ಲ. ಆದರೆ ರಾಜಮೌಳಿ ಈಗಾಗಲೇ ಪೋಸ್ಟರ್ ಅನ್ನು ನೋಡಿದ್ದಾರಂತೆ. ಪ್ರಭಾಸ್ ರಾಮನಾಗಿ ಅದ್ಭುತವಾಗಿ ಕಾಣುತ್ತಿದ್ದಾರೆ. ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆಯಾದಾಗ ಪ್ರಭಾಸ್ ಅಭಿಮಾನಿಗಳು ಅಚ್ಚರಿ ವ್ಯಕ್ತಪಡಿಸಲಿದ್ದಾರೆ ಎಂದಿದ್ದಾರೆ ರಾಜಮೌಳಿ. ಅಭಿಮಾನಿಯೊಬ್ಬ ಮಾಡಿರುವ ಪೋಸ್ಟರ್ ಒಂದು ಇದೀಗ ವೈರಲ್ ಆಗಿದೆ. $500 ಕೋಟಿಯ ಸಿನಿಮಾ. ಭೂಷಣ್ ಕುಮಾರ್ ನಿರ್ಮಿಸುತ್ತಿರುವ ಶ್ರೀರಾಮನ ಕತೆ ಆಧಾರಿತ ಆದಿಪುರುಷ್ ಸಿನಿಮಾದ ಬಜೆಟ್ 500 ಕೋಟಿ ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. ಬಾಹುಬಲಿಯ 2 ಪಾರ್ಟ್ಗಳು ಸೇರಿ 430 ಕೋಟಿ ಖರ್ಚಾಗಿತ್ತಂತೆ. ಆದರೆ ಆದಿಪುರುಷ್ ಸಿನಿಮಾ ಭಾರತದಲ್ಲಿ ಅತಿ ಹೆಚ್ಚು ಬಜೆಟಿನ ಸಿನಿಮಾಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಿದೆ ಅಂತೆ. ಒಟ್ಟಾರೆ ಭಾರತೀಯ ಚಿತ್ರರಂಗದತ್ತ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದ ಬಾಹುಬಲಿ ಚಿತ್ರವನ್ನು ಆದಿಪುರುಷ್ ಸಿನಿಮಾ ಮೀರಿಸಲಿದೆ ಎಂದು ಗೆಳೆಯ ಪ್ರಭಾಸ್ಗೆ ರಾಜಮೌಳಿ ಹಾರೈಸಿದ್ದು ಅವರ ನಿಷ್ಕಲ್ಮಶ ಸ್ನೇಹಕ್ಕೆ ಸಾಕ್ಷಿಯಾಗಿದೆ. ಸುಶಾಂತ್ ಸಿಂಗ್ ರಜಪೂತ್ ಅನುಮಾನಾಸ್ಪದ ಸಾವಿನ ತನಿಖೆಯನ್ನ ಸಿಬಿಐಗೆ ವಹಿಸಿದ್ದೇ ತಡ. ದಿನೇ ದಿನೇ ಸಾಕಷ್ಟು ರಹಸ್ಯಗಳು ಬೆಳಕಿಗೆ ಬರ್ತಿವೆ. ಈಗಾಗಲೇ ಸುಶಾಂತ್ ಕೊನೆಯ ದಿನಗಳಲ್ಲಿ ನೆಲೆಸಿದ್ದ ಬಾಂದ್ರಾ ನಿವಾಸ ಮತ್ತು ಇತರರೆ ಸ್ಥಳಗಳನ್ನ ಪರಿಶೀಲಿಸಿದ್ದ ಸಿಬಿಐ ಸುಶಾಂತ್ ಆಪ್ತರನ್ನ ತನಿಖೆಗೆ ಒಳಪಡಿಸಿತ್ತು. ಆದರೆ ಈಗ ಸಾಕಷ್ಟು ವಿಷಯಗಳು ಚರ್ಚೆಗೆ ಗ್ರಾಸವಾಗುತ್ತಿದ್ದು, ಸುಶಾಂತ್ ಸಿಂಗ್ ಸಾವಿನ ಪ್ರಕರಣ ಹಲವು ತಿರುವುಗಳನ್ನ ತೆಗೆದುಕೊಳ್ತಾ ಇದೆ. ಇದೀಗ ಸುಶಾಂತ್ ಸಾವಿಗೆ ಡ್ರಗ್ ಮಾಫಿಯಾದ ಸಂಪರ್ಕ ಸಹ ಕಾರಣವಿರಬಹುದು ಎನ್ನಲಾಗ್ತಾ ಇದೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೇ ಎಂಬ ಬಗ್ಗೆ ಚರ್ಚೆ ನಡೆಯುತ್ತಿದೆ. ರಿಯಾ ಚಕ್ರವರ್ತಿ ಮತ್ತೆ ಸುಶಾಂತ್ ಮ್ಯಾನೇಜರ್ ನಡುವೆ ಗಾಂಜಾ ಸೇವನೆಯ ಬಗ್ಗೆ ಮಾತುಕತೆ ನಡೆದಿತ್ತು ಎನ್ನುವ ವಿಷಯ ಈಗ ದೊಡ್ಡ ಸುದ್ದಿಯಾಗಿದೆ. ಜಾರಿ ನಿರ್ದೇಶನಾಲಯವು ರಿಯಾ ಚಕ್ರವರ್ತಿಯ ವಾಟ್ಸ್ಆಪ್ ಸಂದೇಶವನ್ನು ಸಿಬಿಐ ಎನ್ಸಿಬಿಗೆ ಒಪ್ಪಿಸಲಾಗಿದೆ. ಸುಶಾಂತ್ ಸಿಂಗ್ ರಜಪೂತ್ ಅವರ ಮಾಜಿ ಮ್ಯಾನೇಜರ್ ನಡುವೆ ನಡೆದ ಸಂಭಾಷಣೆಯಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಅವರು ಗಾಂಜಾ ಸೇವನೆ ಬಿಡುತ್ತೇನೆ ಎಂದು ಭರವಸೆ ನೀಡಿದ್ದರು ಎಂದು ಹೇಳಲಾಗಿದೆ. ಮಾಧ್ಯಮವೊಂದಕ್ಕೆ ಸಿಕ್ಕಿರುವ ವಾಟ್ಸ್ಆಪ್ ಚಾಟ್ ವರದಿ ಪ್ರಕಾರ ಸುಶಾಂತ್ ಸಿಂಗ್ ರಜಪೂತ್ ಅವರು ಸಭೆಯೊಂದರಲ್ಲಿ ಅತ್ತಿದ್ದರಂತೆ. ಆದಷ್ಟು ಬೇಗ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದ್ದರಂತೆ.
ರಿಯಾ ಗಾಂಜಾ ಸೇವನೆ ಮಾಡ್ತಾರಾ? ಈ ಮೆಸೇಜ್ಗಳ ಪ್ರಕಾರ ಸುಶಾಂತ್ ಅವರಿಗೆ ಚಿಕಿತ್ಸೆ ಸಿಗುತ್ತಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಅವರು ಮತ್ತೆ ಬೇರೆ ಚಿಕಿತ್ಸೆ ಮೊರೆ ಹೋಗಬೇಕು ಎಂದಿದೆ. ಹಲವು ರೀತಿಯ ಡ್ರಗ್ಸ್ ಗಳನ್ನ ರಿಯಾ ಚಕ್ರವರ್ತಿ ಬಳಸುತ್ತಿದ್ದರು. ಒಂದು ಏಜೆನ್ಸಿಯಿಂದ ಸುಶಾಂತ್ಗೆ ಡ್ರಗ್ಸ್ ನೀಡುವ ಬಗ್ಗೆ ರಿಯಾ ಚಕ್ರವರ್ತಿ ಸೂಚನೆ ಪಡೆದುಕೊಂಡಿದ್ದರಂತೆ ಎನ್ನುವುದು ವಾಟ್ಸ್ಆಪ್ ಮೆಸೇಜ್ಗಳಿಂದ ತಿಳಿದು ಬಂದಿದೆ. ರಿಯಾ ವಕೀಲರ ವಾದವೇನು? ರಿಯಾ ಚಕ್ರವರ್ತಿ ವಕೀಲರು ಡ್ರಗ್ಸ್ ವಿಚಾರಗಳನ್ನ ಅಲ್ಲಗಳೆದಿದ್ದಾರೆ. ರಿಯಾ ಚಕ್ರವರ್ತಿ ಅವರ ಲೈಫ್ನಲ್ಲಿ ಡ್ರಗ್ಸ್ ಪಡೆದಿಲ್ಲ. ರಿಯಾ ಚಕ್ರವರ್ತಿ ಅವರು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಲು ರೆಡಿ ಇದ್ದಾರೆ. ರಿಯಾ ಎಲ್ಲಾ ರೀತಿಯ ತನಿಖೆಗೂ ಸಿದ್ಧ ಎಂದು ಹೇಳಿದ್ದು ರಿಯಾ ರಕ್ಷಣೆಗೆ ಮುಂದಾಗಿದ್ದಾರೆ. ಈ ಆರೋಪಗಳ ಬಗ್ಗೆ ರಿಯಾ ಪರ ವಕೀಲ ಸತೀಶ್ ಮನೆಶಿಂದೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಟಿ ರಿಯಾ ಚಕ್ರವರ್ತಿ ಯಾವತ್ತೂ ಡ್ರಗ್ಸ್ ಸೇವಿಸಿಲ್ಲ ಎಂದಿದ್ದಾರೆ. ಸುಶಾಂತ್ ಕೂಡ ಗಾಂಜಾ ಸೇವಿಸುತ್ತಿದ್ರ? ಸುಶಾಂತ್ ಸಿಂಗ್ ರಜಪೂತ್ ಅವರ ಮನೆ ಕೆಲಸ ಮಾಡುತ್ತಿದ್ದ ನೀರಜ್ ಸಿಂಗ್ ಅವರು ಮುಂಬೈ ಪೊಲೀಸರಿಗೆ ಹೇಳಿಕೆ ನೀಡಿರುವ ಪ್ರಕಾರ ಸುಶಾಂತ್ ಸಿಂಗ್ ರಜಪೂತ್ ಸಾಯುವ ಮುನ್ನ 3 ದಿನಕ್ಕಾಗುವಷ್ಟು ಗಾಂಜಾವನ್ನ ಸಿಗರೇಟ್ ಮಾದರಿಯಲ್ಲಿ ಸುತ್ತಿಡಲಾಗಿತ್ತು. ರಿಯಾ ಮತ್ತು ಸುಶಾಂತ್ ಸಿಂಗ್ ರಜಪೂತ್ ಅವರು ವಾರದಲ್ಲಿ 1 ದಿನ ಆತ್ಮೀಯರ ಜೊತೆ ಪಾರ್ಟಿ ಮಾಡುತ್ತಿದ್ರು. ಸುಶಾಂತ್ಗಾಗಿ ಸಿಗರೇಟ್ ರೆಡಿ ಮಾಡಲಾಗ್ತಿತ್ತು. ಸ್ಯಾಮ್ಯುಯಲ್ ಜಾಕೋಬ್ ಕೂಡ ಒಮ್ಮೊಮ್ಮೆ ಸುಶಾಂತ್ಗೆ ಗಾಂಜಾ ಸಿಗರೇಟ್ ರೆಡಿ ಮಾಡುತ್ತಿದ್ರು. ಮೆಟ್ಟಿಲ ಬಳಿ ಇದ್ದ ಕಬೋರ್ಡ್ ನಲ್ಲಿ ಸಿಗರೇಟ್ ಇಡಲಾಗುತ್ತಿತ್ತು. ಸುಶಾಂತ್ ಸಾವಿನ ನಂತರ ಆ ಜಾಗದಲ್ಲಿ ಸಿಗರೇಟ್ ಇರಲಿಲ್ಲ ಎಂದು ಹೇಳಿದ್ದಾರೆ. ಸುಶಾಂತ್ ಸಿಂಗ್ ರಜಪೂತ್ ಅವರು ಮುಂಬೈನ ಬಾಂದ್ರಾ ನಿವಾಸದಲ್ಲಿ ಜೂನ್ 14ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದರು. ಇವರ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಅನೇಕರು ಇದನ್ನು ಆತ್ಮಹತ್ಯೆ ಅಲ್ಲವೇ ಅಲ್ಲ ಎಂದು ಹಲವರು ಹೇಳ್ತಿದ್ದಾರೆ. ಸುಬ್ರಮಣಿಯನ್ ಅನುಮಾನ. ಮಾಜಿ ಕೇಂದ್ರ ಸಚಿವ ಸುಬ್ರಮಣಿಯನ್ ಸ್ವಾಮಿ ಈ ಅನುಮಾನವೊಂದನ್ನ ಹೊರಹಾಕಿದ್ದು ದುಬೈನ ಮಾದಕ ವಸ್ತು ಮಾರಾಟಗಾರ ಆಯುಷ್ ಖಾನ್ ಅನ್ನ ಸುಶಾಂತ್ ಸಿಂಗ್ ಭೇಟಿಯಾದ ದಿನವೇ ಸುಶಾಂತ್ ಸಾವಾಗಿದೆ. ಇದಕ್ಕೆ ಏನು ಕಾರಣ ಎಂದು ಪ್ರಶ್ನೆ ಮಾಡಿದ್ದಾರೆ. ಸುಶಾಂತ್ ಸಿಂಗ್ ಪ್ರೇಯಸಿ ರಿಯಾಗೆ ಮಾದಕ ವಸ್ತು ಮಾಫಿಯಾ ಜೊತೆಗೆ ಸಂಪರ್ಕವಿತ್ತು ಎನ್ನಲಾಗಿದೆ. ರಿಯಾ ಮಾದಕ ವಸ್ತು ಸೇವಿಸುತ್ತಿದ್ದರು ಹಾಗೂ ವ್ಯವಹಾರ ಮಾಡುತ್ತಿದ್ದರು ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿವೆ. ಈ ಅನುಮಾನ ಹೆಚ್ಚಾಗಲು ಕಾರಣ ರಿಯಾ ವಾಟ್ಸ್ಆಪ್ ಚಾಟ್. ಜಾರಿ ನಿರ್ದೇಶನಾಲಯ ರಿಯಾ ವಾಟ್ಸ್ಆಪ್ ಚಾಟ್ ಅನ್ನ ಪಡೆದು ತನಿಖೆ ನಡೆಸಿದೆ. ಸಿಬಿಐ ಹಾಗೂ ಮಾದಕ ವಸ್ತು ನಿಯಂತ್ರಣ ಇಲಾಖೆ ಜೊತೆಗೂ ಇದನ್ನ ಹಂಚಿಕೊಂಡಿದೆ. ವಾಟ್ಸ್ಆಪ್ ಸಂದೇಶಗಳ ರಹಸ್ಯ.
ವಾಟ್ಸ್ಆಪ್ ಚಾಟ್ಗಳು ನಟಿ ಮಾದಕ ದ್ರವ್ಯ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಅಂಶವನ್ನ ಎತ್ತಿ ತೋರಿಸುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಡ್ರಗ್ಸ್ ವ್ಯಾಪಾರಿ ಗೌರವ್ ಎನ್ನುವವರ ಜೊತೆ ರಿಯಾ ಮಾತನಾಡಿರುವುದು ತಿಳಿದು ಬಂದಿದೆ. ಹಾರ್ಡ್ ಡ್ರಗ್ಸ್ ಮತ್ತು MDMA ಬಗ್ಗೆ ಗೌರವ್ ಜೊತೆ ರಿಯಾ ಮಾತನಾಡಿದ್ದಾರೆ. ಈ ಡ್ರಗ್ಸ್ ಅನ್ನು ಸುಶಾಂತ್ ಸಿಂಗ್ಗೆ ನೀಡಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಸಿಬಿಐ ತನ್ನ ತನಿಖೆಯನ್ನ ಮುಂದುವರಿಸಿದೆ. ಈಗಾಗಲೇ ಸಾಕಷ್ಟು ಮಂದಿಯ ವಿಚಾರಣೆಯನ್ನ ನಡೆಸಿದ್ದು, ಸುಶಾಂತ್ ಸ್ನೇಹಿತರು, ಮನೆಗೆಲಸದವರು ಸೇರಿದಂತೆ ಅನೇಕರನ್ನ ಪ್ರಶ್ನಿಸಿದ್ದಾರೆ. ರಿಯಾ ಚಕ್ರವರ್ತಿ ಮತ್ತು ಸ್ನೇಹಿತ ಸಂದೀಪ್ ಅವರ ವಿಚಾರಣೆ ನಡೆಸಬೇಕಿದೆ. ಒಟ್ಟಾರೆ ಸುಶಾಂತ್ ಸಿಂಗ್ ರಜಪೂತ್ ಅನುಮಾನಾಸ್ಪದ ಸಾವು ಹೊಸ ತಿರುವು ಪಡೆದುಕೊಳ್ತಿದ್ದು, ಸಿಬಿಐ ಈ ಜಾಲವನ್ನ ಭೇದಿಸಲು ಶತಸಿದ್ಧರಾಗಿದ್ದು, ಆದಷ್ಟು ಬೇಗನೆ ಈ ಸಾವಿನ ರಹಸ್ಯ ಬಯಲಾಗುವ ನಿರೀಕ್ಷೆ ಇದೆ.